ಜೈ ಜಗನ್ನಾಥ್, ಜೈ ಶ್ರೀ ಕೃಷ್ಣ ಅಂತ ಹೇಳಿದ್ರೆ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ, ಅಂದರೆ ಬಾವುಟ ಚೇಂಜ್ ಮಾಡ್ತಾರೆ. ಮಣಿಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಮಣಿಮ. ಜೈ ಜಗನ್ನಾಥ್, ಜೈ ಶ್ರೀ ಕೃಷ್ಣ. ಹಾಯ್, ನಮಸ್ಕಾರ. ಎಲ್ಲರೂ ಪ್ರಿವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ. ಇನ್ ಕೇಸ್ ನೋಡಿಲ್ಲ ಅಂತಂದರೆ 2 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಫ್ಲ್ಯಾಗ್ ಚೇಂಜ್ ಮಾಡ್ತಾರೆ, ಅಂದರೆ ಬಾವುಟ ಚೇಂಜ್ ಮಾಡ್ತಾರೆ. ಆ ಒಂದು ವಿಡಿಯೋ ಇದಾಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ಅಲ್ಲಿ. ಹಂಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇರೋದು. ಪ್ರೀವಿಯಸ್ ವಿಡಿಯೋದಲ್ಲಿ ಮೇಯ್ನಾಗಿ ಜಗನ್ನಾಥ ಸ್ವಾಮಿ ಇರೋ ರಥ 200 ಮೀಟರ್ ಡಿಸ್ಟೆನ್ಸಲ್ಲಿ ನಾನು ಮಲ್ಕೊಂಡಿದ್ದೆ. ಅದೊಂದು ಮೋಸ್ಟ್ ಸ್ಪೆಷಲ್ ವೀಡಿಯೋ ಆಗಿರುತ್ತೆ. ಆ್ಯಂಡ್ ಸಮುದ್ರ ಆರತಿ ವೀಡಿಯೋನೂ ಅದಾಗಿರುತ್ತೆ. ಆ್ಯಂಡ್ ಆ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತಂದರೆ ಫ್ಲ್ಯಾಗ್ ಚೇಂಜ್ ಮಾಡೋದು, ಅಂದರೆ ಬಾವುಟ ಚೇಂಜ್ ಮಾಡೋದು. ಈ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ. ಬಿಕಾಸ್ ಈ ಥರ ಬಾವುಟ ಚೇಂಜ್ ಮಾಡೋದು ಎಲ್ಲೂ ನೋಡೋದಕ್ಕೆ ಸಿಗೋಲ್ಲ. 214ರಿಂದ 215 ಅಡಿ, 214 to 215 ಫೀಟ್ ಹೈಟಷ್ಟು ಹತ್ಬಿಟ್ಟು ಬಾವುಟ ಚೇಂಜ್ ಮಾಡೋದು. ಇನ್ ಕೇಸ್ ಏನಾದರೂ ಬಾವುಟ ಚೇಂಜ್ ಮಾಡಲಿಲ್ಲ ಅಂತ ಅಂದರೆ 18 ವರ್ಷ 18 ಇಯರ್ಸ್ ತನಕನೂ ದೇವಸ್ಥಾನದ ಬಾಗಿಲು ತೆಗೆಯೋಂಗಿಲ್ಲ ಅನ್ನೋದೊಂದು ಪ್ರತೀತಿ ಇದೆ. ಕಾಣ್ತಾ ಇದೆಯಲ್ಲ ವೈಟ್ ಬಾವುಟ, ಅದನ್ನು ಚೇಂಜ್ ಮಾಡ್ತಾರೆ. ಅಂದರೆ ಹಳದಿ ಕಲರ್, ಅಂದರೆ ಯೆಲ್ಲೋ ಕಲರು ಬಾವುಟ ಹಾಕ್ತಾರೆ. ಅಂದರೆ ಇದು ನಡೀತಾ ಇರೋದು ಅರೌಂಡ್ 6 ಗಂಟೆ ಅಥವಾ 5ರಿಂದ 6 ಗಂಟೆ ಇರ್ಬೋದು ಅನ್ಸುತ್ತೆ. ಓಕೆ, ಫುಲ್ಲು ಆದರೆ ಅಷ್ಟು ಹೈಟಿಗೆ ಹತ್ತಿ ಚೇಂಜ್ ಮಾಡ್ತಿರೋದು. ಅಲ್ಲಿ ಹತ್ತುತ್ತಾ ಇದ್ದಾರೆ ಆಲ್ಮೋಸ್ಟು. ಎಸ್, ಅದನ್ನು ಅಲ್ಲಿ ತನಕ ಹತ್ತುತ್ತಿದ್ದಾರೆ ಅಂದರೆ ಇಟ್ ವಾಸ್ ವೆರಿ ಗ್ರೇಟ್. ಯಾವುದು ಒಂದೇನು ಸಪೋರ್ಟ್ ಇಲ್ದಂಗೆ ಹತ್ತಿ ಚೇಂಜ್ ಮಾಡ್ತಾ ಇರೋದಲ್ಲಿ ಅಲ್ಲಿ ಹತ್ತುತ್ತಿದ್ದಾರಲ್ಲ ಅದೇನೆ. ಸೊ ಟೋಟಲಾಗಿ ಇಬ್ಬರು ಹತ್ತುತ್ತಾರೆ, ಅಂದರೆ ಒಬ್ಬರು ಚೇಂಜ್ ಮಾಡ್ತಾರೆ ಮತ್ತು ಇನ್ನೊಬ್ಬರು ಹತ್ತಿರ್ತಾರಲ್ಲಿ. ಈ ವ್ಯೂ ನೆಕ್ಸ್ಟ್ ಲೆವೆಲ್, ಇನ್ನೆಲ್ಲೂ ಸಿಗೋದು. ವೈಟ್ ಕಲರ್ ಬಾವುಟ ಚೇಂಜ್ ಮಾಡಿ ಎಲ್ಲೋ ಬಾವುಟ ಹಾಕ್ತಾರೆ ಅಲ್ಲಿದೆ. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ವಾಯ್ಸ್ ಎಲ್ಲ ಕೇಳಿಸ್ಕೊಳ್ಳಿ ಅಲ್ಲಿ ಯಾವ ಥರ ಇರುತ್ತೆ ಅಂತ. ಸೊ ಇಟ್ ವಾಸ್ ನೆಕ್ಸ್ಟ್ ಲೆವೆಲ್. ಲೈಫಲ್ಲಿ ಒಂದು ಸಲನಾದರೂ ಅದನ್ನು ನೋಡಬೇಕು, ಅದೇ ಸ್ಪೆಷಾಲಿಟಿ. ಇದು ನೋಡ್ತಾ ಇದ್ದಾಗ ನಂಗೆ ನೆನಪಾಗ್ತಿದ್ದೀನಿ ಒಂದೇ, ಮಣಿಮ ಅನಂತ ಕೋಟಿ ಬ್ರಹ್ಮಾಂಡನಾಥ ಮಣಿಮ. ಈ ವರ್ಡ್ಸ್ ತುಂಬಾ ನೆನಪಾಗ್ತಾ ಇದೆ. ವೈಟ್ ಬಾವುಟನ ಇವಾಗ ಚೇಂಜ್ ಮಾಡೋದು ಪ್ರೋಸೆಸ್ಸು. ನೆಕ್ಸ್ಟ್ ಲೆವೆಲ್ ವ್ಯೂ. ಯಾರ್ಯಾರು ನೋಡೋದಕ್ಕಾಗಿಲ್ಲ ಅಲ್ಲಿ ಪೂರಿಯಲ್ಲಿ, ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ. ಅಯ್ಯಪ್ಪ, ತುಂಬ ಜನ ಖುಷಿಯಾಗಿರ್ಬೋದು. ಪ್ರತಿಯೊಬ್ಬರೂ ನೋಡಿಲ್ಲ ಅಂತಂದರೆ ಇದನ್ನು ನೋಡಿ, ರಿಪೀಟೆಡಾಗಿ ಹಾಕೊಂಡಾದರೂ ನೋಡಿ. ಸೊ ಅಲ್ಟಿಮೇಟ್ಲಿ ಚೇಂಜ್ ಆಗುತ್ತೆ ಇವಾಗ. ಮತ್ತು ಈ ರಥ ಎಲ್ಲ ನೋಡ್ತಾ ಇರೋದು ನೆಕ್ಸ್ಟ್ ಡೇಗೆ. ರಥ ಎಳೆಯೋದಕ್ಕೋಸ್ಕರ ಅಲ್ಲಿ ಒಂದು ಲೈನಪ್ ಮಾಡಿ ನಿಲ್ಲಿಸಿದ್ದಾರೆ ಅಲ್ಲಿ ಅಷ್ಟು ರಥಗಳನ್ನ. ಸೊ ಅದಂತೂ ನೆಕ್ಸ್ಟ್ ಲೆವೆಲ್ಲು. ಫೈನಲಿ ಅದು ಬಾವುಟ ಎಲ್ಲ ಕೆಳಗೆ ಇಳಿಸಿದ್ದಾರೆ ಇವಾಗ ಎಲ್ಲೋ ಬಾವುಟ ಅದಕ್ಕೆ ಹಾಕ್ತಾರೆ. ಅದು ವೈಟ್ ಕಲರ್ ತೆಗೆದುಬಿಟ್ಟು ಎಲ್ಲೋ ಬಾವುಟ ಅಲ್ಲಿಗೆ ಹಾಕ್ತಾರೆ. ಹಾಕಾದ್ಮೇಲೆ ಅಷ್ಟು ವೈಟ್ ನಿಂತ್ಕೊಂಡು, ಮೈ ಗಾಡ್, ಜೈ ಜಗನ್ನಾಥ್. ಜಲ್ಪಲ್ಲಿ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ. ಲೈಫಲ್ಲಿ ಒಂದು ಸಲನಾದರೂ ನೋಡಬೇಕಿದು ಬಾವುಟ ಚೇಂಜ್ ಮಾಡೋದಾಗಲಿ ಅಥವಾ ಸಮುದ್ರ ಆರತಿ ಮತ್ತು ರಥೋತ್ಸವ ಆಗಲಿ. ಲೈಫಲ್ಲಿ ಒಂದು ಸಲನಾದರೂ ನೋಡಬೇಕು, ಅಷ್ಟು ಕ್ಯೂರಿಯಸ್ಸು. ಅಯ್ಯಪ್ಪ, ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ.
ಸುಮಾರು ಜನ ಯಾರ್ಯಾರು ನೋಡೋಕ್ಕಾಗಿಲ್ಲ ಆ್ಯಂಡ್ ಹೋಗೋಕ್ಕಾಗಿಲ್ಲ ಆ ವೀಡಿಯೋಗಳನ್ನೆಲ್ಲ ನೀವು ಸಮುದ್ರ ಆರತಿ ಆಗಿರ್ಬೋದು ಅಥವಾ ರಥೋತ್ಸವದ ನಾನು ರಥದ ಪಕ್ಕ ಮಲ್ಕೊಂಡಿರೋ ವೀಡಿಯೋ ಆಗಿರ್ಬೋದು ಪ್ರತಿಯೊಂದು ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಚಾನಲ್ ವಿಸಿಟ್ ಮಾಡಿ ಆ್ಯಂಡ್ ಪ್ಲೇಲಿಸ್ಟ್ ಕೂಡ ಮಾಡಿರ್ತೀನಿ. ಸೊ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಐ ಹೋಪ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಜಗನ್ನಾಥ್.